ಮಿಥುನ್ ತಾಯಿ ಕನಕ ಅವರ ಮುಖದಲ್ಲಿ ಎಲ್ಲಿಲ್ಲದ ಅಸಮಾಧಾನವಿತ್ತು. ಅವರು ಅಡುಗೆ ಮನೆಯಲ್ಲೇ ನಿಂತಿದ್ದರು. ಅಚ್ಯುತ್ ಹೊರಗೆ ಜಗುಲಿಯ ಮೇಲೆ ಕುಳಿತು ಮುಂದೇನು ಮಾಡುವುದೆಂದು ಲೆಕ್ಕಾಚಾರ ಹಾಕುತ್ತಿದ್ದರು. ಮಿಥುನ್ನ ತಂಗಿ ಮಂಜು ಆಗಾಗ ಅಂಗಳದತ್ತ ಇಣುಕಿ ನೋಡುತ್ತಾ ಬಂದು ತಾಯಿಯ ಪಕ್ಕ ನಿಂತುಕೊಂಡಳು. ಮಂಜು ಶಿವಾಳ ಆಪ್ತ ಗೆಳತಿಯಾಗಿದ್ದಳು. ತನ್ನ ಅಣ್ಣನ ಬದುಕನ್ನು ಹಾಳು ಮಾಡಿದ ಶಿಖಾಳ ಬಗ್ಗೆ ಅವಳಿಗೆ ವಿಪರೀತವಾದ ಕೋಪವಿತ್ತು. ಆ ಹುಡುಗಿ ಅಲ್ಲಿ ನಿಂತು ಏನು ಮಾಡ್ತಿದ್ದಾಳೆ? ಅಡುಗೆ ಮನೆಯ ಕಿಟಕಿಯಿಂದ ಇಣುಕಿ ಹೊರಗಡೆ ಪರದೂಷಣೆ ಮಾಡುತ್ತಿದ್ದ ಹೆಂಗಸರತ್ತ ನೋಡಿ ಕನಕ ಮಂಜುವನ್ನು ಕೇಳಿದಳು. ಹೌದಮ್ಮ, ನನಗೇನು ಗೊತ್ತಿಲ್ಲ. ಆ ಗೋಡೆಗೆ ಒರಗಿಕೊಂಡು ಹಾಗೆ ನಿಂತಿದ್ದಾಳೆ. ಈ ಪಾಪಿಗೆ ನನ್ನ ಅಣ್ಣನೇ ಬೇಕಿತ್ತ? ನಾನು ನಾಳೆ ಶಿವಾಳ ಮುಖವನ್ನು ಹೇಗೆ ನೋಡೋದು? ಎಲ್ಲರ ಮುಂದೆನೂ ಮಾನ ಹರಾಜಾಯಿತು. ಮಂಜು ತನ್ನ ಸಂಕಟವನ್ನು ತಾಯಿಯ ಮುಂದೆ ತೋಡಿಕೊಂಡಳು. ನಿನಗೆ ನಿನ್ನ ಗೆಳತಿಯ ಮುಖ ನೋಡಲು ಕಷ್ಟವಾಗ್ತಾ ಇದೆ. ಆದರೆ ಇಲ್ಲಿ ನಮಗೆ ಮನೆಯಿಂದ ಹೊರಬರಲಾಗದಂತಹ ಸ್ಥಿತಿಯಾಗಿದೆ. ಅವನು ಅವನ ಬೇಡವಾದ ಪ್ರೇಮವು. ಕನಕ ಸಿಟ್ಟಿನಿಂದಲೇ ಉರಿದು ಬಿದ್ದರು. ಮುಂದೇನು ಮಾಡೋದು ಅಮ್ಮ? ಏನು ಮಾಡೋದು? ಅನುಭವಿಸಬೇಕು ಅಷ್ಟೆ. ನಿನ್ನ ಅಣ್ಣ ಎಲ್ಲಿದ್ದಾನೆ? ಬಂದಾಗಿನಿಂದ ಕೋಣೆಗೆ ಹೋಗಿ ಮಲಗಿದ್ದಾನೆ. ಹಾಗೆ ಮಲಗಿರಲಿ, ಕುಟುಂಬಕ್ಕೆ ಒಳ್ಳೆ ಹೆಸರು ತಂದಿದ್ದಾನಲ್ಲ ಅವನು, ಕುಲಗೆಟ್ಟವನು. ಕನಕ ಸಿಟ್ಟಿನಿಂದಲೇ ಬೈದುಕೊಳ್ಳುತ್ತಾ ಸಂಜೆಯ ಅಡುಗೆ ಕೆಲಸಗಳಲ್ಲಿ ತೊಡಗಿಕೊಂಡಳು. ಹಾಲ್ನಲ್ಲಿ ಏನು ಮಾಡಬೇಕೆಂದರೆಯದೆ ನಿಂತಿದ್ದ ಶಿಖಾಗೆ ಹುಚ್ಚು ಹಿಡಿದಂತಾಗಿತ್ತು. ಅವಳಿಗೆ ಬಹಳ ಸಂಕಟವಾಗುತ್ತಿತ್ತು. ಶ್ರೀ ಅಂಥ ಗುಣವಂತನನ್ನು ಬಿಟ್ಟು ಮಿಥುನ್ನ ಹಿಂದೆ ಬಂದದ್ದು ಅವಳಿಗೆ ಈಗ ದೊಡ್ಡ ನೋವಾಗಿ ಕಾಡುತ್ತಿತ್ತು. ಗರ್ಭಾವಸ್ಥೆಯಲ್ಲಿದ್ದರಿಂದ ಅವಳಿಗೆ ಆಗಾಗ ಸುಸ್ತು ಮತ್ತು ತಲೆ ತಿರುಗಿದಂತಾಗುತ್ತಿತ್ತು. ನಿತ್ರಾಣರಾಗಿ ನೆಲದ ಮೇಲೆ ಕುಸಿದು ಕುಳಿತಾಗ ಅಲ್ಲಿ ಯಾರೊಬ್ಬರು ಕೂಡ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಚ್ಯುತ್ ಜಗುಲಿಯಿಂದ ಒಳಗೆ ಬಂದಾಗ ಶಿಖಾ ತಲೆ ಸುತ್ತಿ ಕುಳಿತಿರುವುದನ್ನು ಗಮನಿಸಿದರು. ಅಯ್ಯೋ, ಏನಾಯ್ತಮ್ಮ? ಯಾವುದಾದ್ರೂ ತೊಂದರೆ ಆಗ್ತಾ ಇದೆನಾ? ಕನಕ, ಒಮ್ಮೆ ಇಲ್ಲಿಗೆ ಬಾ. ಬರುವಾಗ ಸ್ವಲ್ಪ ನೀರು ತೆಗೆದುಕೊಂಡು ಬಾ. ಅವರ ಕೂಗು ಕೇಳಿ ಕನಕ ಅಡುಗೆ ಮನೆಯಿಂದ ಅವಸರದಿಂದ ಓಡಿ ಬಂದರು. ಏನಾಯಿತು? ನಿಮಗೇನಾದರೂ ತೊಂದರೆ ಆಯಿತಾ? ನೆಲದ ಮೇಲೆ ಕುಳಿತಿದ್ದ ಶಿಖಾ ಮತ್ತು ಅಚ್ಯುತ್ನನ್ನು ನೋಡಿ ಕನಕ ಕೇಳಿದಾಗ, ನಾನು ನಿನಗೆ ನೀರು ತರೋದಕ್ಕೆ ಹೇಳಿದೆ ತಾನೆ ಮಂಜು, ಸ್ವಲ್ಪ ನೀರು ತೆಗೆದುಕೊಂಡು ಬಾ. ಅಚ್ಯುತ್ ಮಂಜುವಿಗೆ ಹೇಳಿದೊಡನೆ ಅವಳು ಓಡಿ ಹೋಗಿ ನೀರು ತಂದು ಕೊಟ್ಲು. ಕುಡಿಯಮ್ಮ, ಬೇರೇನೂ ತೊಂದರೆ ಇಲ್ವಲ್ಲ? ಹುಷಾರಿಲ್ಲವೆಂದರೆ ಹೇಳು, ಆಸ್ಪತ್ರೆಗೆ ಹೋಗೋಣ. ಅಚ್ಯುತ್ ಅವಳ ತಲೆ ಸವರಿಕೊಂಡು ಪ್ರೀತಿಯಿಂದ ಕೇಳಿದಾಗ ಶಿಖಾಗೆ ಅಳು ಬಂತು. ಬೇಗ ಎತ್ತಿಕೊಂಡು ಹೋಗಿ ಆಮೇಲೆ ಊರವರು ಅದನ್ನೇ ಹೇಳಿಕೊಂಡು ತಿರುಗಲಿ. ಕನಕ ಸಿಟ್ಟಿನಿಂದಲೇ ಗುಣುಗುತ್ತಿದ್ದಳು. ಬಾಯಿ ಮುಚ್ಚೆ, ಗರ್ಭಿಣಿ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಊರವರು ಮಾತನಾಡಿಕೊಳ್ಳೋದು ಇದನ್ನಲ್ಲ. ನೆನಪಿರಲಿ ತಾಯಿ ಮಕ್ಕಳಿಗೆ. ಕನಕಗೆ ಶಿಖಾ ಗರ್ಭಿಣಿ ಎನ್ನುವ ವಿಚಾರ ಗೊತ್ತಾದದ್ದೇ ಆ ಕ್ಷಣ. ಅವರು ಆಘಾತದಿಂದ ಎದೆಯ ಮೇಲೆ ಕೈ ಇಟ್ಟುಕೊಂಡು ನೆಲದ ಮೇಲೆ ಕುಳಿತರು. ಏನಾಗ್ತಿದೆ ಭಗವಂತ ಇಲ್ಲಿ? ಇನ್ನು ಊರಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂತಲ್ಲ. ಅವರು ಅಳುತ್ತಾ ಹೇಳುತ್ತಿದ್ದಾಗ ಶಿಖಾ ತಲೆ ತಗ್ಗಿಸಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಎದ್ದು ಹೋದ ಕನಕ ಮಿಥುನ್ನ ಕೋಣೆಯ ಬಾಗಿಲನ್ನು ಬಲವಾಗಿ ತಟ್ಟಿದರು. ಬಹಳ ಹೊತ್ತು ಬಡಿದ ನಂತರ ಅವನು ಬಾಗಿಲನ್ನು ತೆಗೆದ. ಬಾಗಿಲು ತೆರೆದು ವಿಷಯವೇನೆಂದು ಹೇಳಲು ಮುಂದಾದ ಮಿಥುನ್ನ ಕೆನ್ನೆಗೆ ಕನಕ ಅವರ ಕೈ ಬಲವಾಗಿ ಅಪ್ಪಳಿಸಿತು. ಇದು ಯಾವುದಕ್ಕೆ ಅಂತ ಗೊತ್ತಾ ನಾಯಿಯೇ? ಹೆಣ್ಣು ಮಗಳೊಬ್ಬಳ ಹೊಟ್ಟೆ ಉಬ್ಬಿಸಿ ಪರಾರಿಯಾಗಲು ನೋಡಿದೆಯಲ್ಲ, ಅದಕ್ಕೆ ಈ ಏಟು. ನಿನಗೆ ಸ್ವಲ್ಪವಾದರೂ ಮಾನ ಮರ್ಯಾದೆ ಇದೆಯೇನೋ? ನಿನಗೂ ಕೆಳಗೆ ಒಬ್ಬಳು ತಂಗಿ ಇದ್ದಾಳಲ್ವೇ? ಆದರೂ ನೀನು ಹೊರಗೆ ಬಾರೋ, ಮೊದಲು ಕೋಣೆಯಿಂದ ಹೊರಗೆ ಬಾ. ಅಮ್ಮ, ನಾನು. ಕನಕ ಅವನೆದುರು ಸಿಟ್ಟಿನಿಂದ ಆರ್ಭಟಿಸುತ್ತಿದ್ದಾಗ ಶಿಖಾ ಭಯದಿಂದ ಹಿಂದಕ್ಕೆ ಸರಿದಳು. ಮಗಳೇ, ನಿನ್ನ ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ. ರೀ, ಆ ಹುಡುಗಿಗೆ ಸ್ವಲ್ಪ ಬಟ್ಟೆ ತೆಗೆದುಕೊಳ್ಬೇಕು. ಇವನ ಬಳಿ ಎಲ್ಲಿಂದ ದುಡ್ಡು ಬರುತ್ತೆ? ಆಮೇಲೆ ನಾಳೆ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು. ಮುಖವೆಲ್ಲ ಬಹಳ ಬಿಳುಚಿಕೊಂಡಿದೆ. ಕನಕ ಗಂಭೀರವಾಗಿ ಹೇಳಿದಾಗ ಅಚ್ಯುತ್ನಿಗೂ ಒಂದು ರೀತಿಯ ಸಮಾಧಾನವಾಯಿತು. ತನ್ನ ಮಗ ಮಾಡಿದ ತಪ್ಪಿಗೆ ಅವಳ ಹೊಟ್ಟೆಯಲ್ಲಿರುವ ಕಂದ ಏನು ತಪ್ಪು ಮಾಡಿದೆ ಎನ್ನುವ ಚಿಂತೆ ಆ ತಾಯಿ ತಂದೆಯ ಮನಸ್ಸಿನಲ್ಲಿತ್ತು.
ಶಿಖಾ ಯಾರನ್ನು ನೋಡದೆ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದಳು. ಅವಳಿಗೆ ಬಹಳ ಆಯಾಸವಾಗಿದ್ದರಿಂದ ಮಲಗಿದ ತಕ್ಷಣವೇ ನಿದ್ದೆಗೆ ಜಾರಿದಳು. ಅದರ ನಡುವೆ ಮನೆಯಲ್ಲಿ ನಡೆದ ಯಾವ ಗಲಾಟೆಗೂ ಅವಳಿಗೆ ತಿಳಿಯುತ್ತಾ ಇರಲಿಲ್ಲ. ಅವಳಿಗೆ ಬೇರೆ ಯಾವ ತೊಂದರೆನೂ ಇಲ್ವಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಕನಕ ಆಗಾಗ ಕೋಣೆಯತ್ತ ಇಣುಕಿ ನೋಡುತ್ತಿದ್ದಳು. ಇದನ್ನೆಲ್ಲ ಕಂಡು ಮಿಥುನ್ಗೆ ಸಿಟ್ಟು ಬರುತ್ತಿತ್ತು. ಎಲ್ಲವೂ ಸುಸೂತ್ರವಾಗಿ ಮುಗಿಯಿತೆಂದು ತಿಳಿದಾಗ ಭೂಮಿ ಮನಸಾರೆ ನಕ್ಕಳು. ಶಿಖಾ ಮಾಡಿದ್ದು ತಪ್ಪೇ ಆಗಿದ್ರೂ ಅವಳು ಜನ್ಮ ನೀಡುವ ಮಗು ಅನಾಥವಾಗಬಾರದೆಂದು ಭೂಮಿ ಆತ್ಮಾರ್ಥವಾಗಿ ಬಯಸಿದ್ದಳು. ಅವರ ವಿಚಾರದಲ್ಲಿ ತಲೆ ಹಾಕುವುದಿಲ್ಲವೆಂದು ಅಗ್ನಿ ಮತ್ತು ಶ್ರೀ ಖಡಾಖಂಡಿತವಾಗಿ ಹೇಳಿದರು. ಮತ್ತೊಬ್ಬಳು ಭೂಮಿ ಸೃಷ್ಟಿಯಾಗಬಾರದು ಎಂದು ಅವಳು ಹೇಳಿದ್ದರಿಂದಲೇ ಅವರಿಬ್ಬರಿಗೂ ಈ ತೀರ್ಮಾನಕ್ಕೆ ಬಂದಿದ್ದರು. ಅಂದು ಸಂಜೆನೇ ಅಗ್ನಿ ಅರವಿಂದ್ಗೆ ಕರೆ ಮಾಡಿ ಶ್ರೀ ಮತ್ತು ಅವನ ಮನೆಯವರು ಮಧುವನ್ನು ನೋಡಲು ಬರುವ ವಿಚಾರವನ್ನು ತಿಳಿಸಿದ. ಅರವಿಂದ್ಗೆ ಏನು ಹೇಳಬೇಕಂತಾನೆ ತೋಚಲಿಲ್ಲ. ಅಗ್ನಿ, ನಾನು ಹೇಗೆ? ಅರವಿಂದ್, ನಾವು ಅವಳಿಗಾಗಿ ಚಿನ್ನ, ದುಡ್ಡು, ಕಾಸು ಏನನ್ನೂ ಕೊಡಬೇಕಾಗಿಲ್ಲ. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವಳ ಕಷ್ಟ ಸುಖಗಳಲ್ಲಿ ಅವಳಿಗೆ ಗಂಡನಾಗಿ ಕೊಡಬೇಕು. ಇದಕ್ಕಿಂತ ದೊಡ್ಡದಾಗಿ ನಾವೇನೂ ಅವಳಿಗಾಗಿ ಮಾಡಬೇಕಿಲ್ಲ. ಶ್ರೀ ಒಳ್ಳೆ ಮನುಷ್ಯ, ಹಾಗೆಯೇ ಅವನ ಅಪ್ಪ ಅಮ್ಮನೂ ಕೂಡ ಒಳ್ಳೆಯವರು. ನಾನು ಮಧುವಿನ ಎಲ್ಲ ವಿಚಾರಗಳನ್ನು ಅವರ ಬಳಿ ಮಾತನಾಡಿದ್ದೇನೆ. ಅವರು ಅದ್ಯಾವುದರ ಬಗ್ಗೆನೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ. ನನಗಂತೂ ಸಂಪೂರ್ಣ ಸಮ್ಮತವಿದೆ. ಹಾಗೆಯೇ ನಾನು ಮನೆಯಲ್ಲೂ ಎಲ್ಲರ ಬಳಿ ಹೇಳಿದ್ದೇನೆ. ಎಲ್ಲರಿಗೂ ಬಹಳ ಖುಷಿ ಇದೆ. ಈಗ ನಿನ್ನ ನಿರ್ಧಾರವೇನು ಅಂತ ನನಗೊಮ್ಮೆ ಹೇಳಿಬಿಡು. ಅಗ್ನಿ ಅರವಿಂದ್ನ ಉತ್ತರಕ್ಕಾಗಿ ಕಾದು ಕುಳಿತ. ನಿನಗೂ ಮತ್ತು ಅಲ್ಲಿರುವವರಿಗೂ ಒಪ್ಪಿಗೆ ಇದೆ ಅಂದರೆ ಆಮೇಲೆ ನನ್ನ ಬಳಿ ಯಾಕೆ ಕೇಳ್ತಿದೀಯಾ? ಅವರು ಬಂದು ನೋಡಿಕೊಂಡು ಹೋಗಲಿ ಎಂದು ಹೇಳು. ಅಗ್ನಿ, ಬೇರೇನೂ ತೊಂದರೆ ಇಲ್ವಲ್ಲ ಅವರಿಗೆ? ಅರವಿಂದ್ಗೆ ಮನಸ್ಸಿಗೆ ಸಮಾಧಾನವಾಗದೆ ಅಗ್ನಿಯನ್ನು ಮತ್ತೆ ಕೇಳಿದ. ನನ್ನ ತಂಗಿಯ ವಿಚಾರದಲ್ಲಿ 100 ಬಾರಿ ಯೋಚಿಸಿದೆ. ನಾನು ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನಾ? ಆಮೇಲೂ ನೀನ್ಯಾಕೆ ಭಯ ಪಡ್ತಾ ಇದೆಯಾ? ಯಾವ ಟೆನ್ಷನ್ನೂ ಬೇಡ. ಅವರು ಬಂದು ನೋಡಲಿ. ಆಮೇಲೆ ಶ್ರೀ ಮತ್ತು ಮಧು ಒಮ್ಮೆ ಮಾತನಾಡಲಿ. ಅದಾದಮೇಲೆ ಅರವಿಂದ್ ಕೊಂಚ ಸಮಾಧಾನಗೊಂಡ. ಶ್ರೀಯ ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಎಂದು ಅಗ್ನಿ ಫೋನ್ ಮಾಡಿದಾಗ ಭೂಮಿ ಅವನನ್ನೇ ನೋಡುತ್ತಾ ನಿಂತಿದ್ದಳು. ಹೆಣ್ಣು ಹುಡುಕಿದ್ದು ನಾನು, ಆದರೂ ನನ್ನ ಬಳಿ ಒಂದು ಮಾತನ್ನು ಕೂಡ ಹೇಳಲಿಲ್ಲ. ಅವಳು ಮುನಿಸ್ಕೊಂಡು ಮುಖ ತಿರುಗಿಸಿದಾಗ ಅಗ್ನಿ ನಗುತ್ತಲೇ ಅವಳ ಸೊಂಟಕ್ಕೊಮ್ಮೆ ಚಿವುಟಿದ. ಹುಷ್, ನಾನು ಅರವಿಂದ್ಗೆ ಕಾಲ್ ಮಾಡಿ ವಿಷಯನ ಹೇಳಿದ್ದೆ ಕಣೆ. ಆ ಹುಡುಗನಿಗೆ ಈಗಲೂ ಬಹಳ ಟೆನ್ಷನ್ ಇದೆ. ಹೇಗೋ ಮಾಡಿ ಸಮಾಧಾನಪಡಿಸಿ ಒಪ್ಪಿಸಿದ್ದೇನೆ. ನಾನು ಅಪ್ಪನಿಗೆ ಅಂದರೆ ಮೋಹನ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಆಮೇಲೆ ನಾವಿಬ್ಬರು ಮತ್ತೆ ಭೇಟಿಯಾಗೋಣ, ಆಯಿತಾ? ಅಗ್ನಿ ಅರ್ಥಗರ್ಭಿತವಾಗಿ ಹೇಳಿದೊಡನೆ ಅವಳ ಕೆನ್ನೆಗಳು ಕೆಂಪಾದವು. ಮಧುವಿನ ವಿಚಾರದಲ್ಲಿ ಒಂದು ನಿರ್ಧಾರವಾದಾಗ ಅರವಿಂದ್ಗೆ ಅರುವಿನ ನೆನಪಾಯಿತು. ತಾನು ಪೊಲೀಸ್ ಯೂನಿಫಾರ್ಮ್ ಹಾಕಿಕೊಂಡು ನಿಂತಿರೋದನ್ನು ನೋಡೋದಕ್ಕೆ ಅವಳು ಬಹಳ ಆಸೆಪಟ್ಟಿದ್ಲು. ತನಗೆ SI ಕೆಲಸ ಸಿಗಲೆಂದು ದೇವಸ್ಥಾನಗಳಿಗೆ ಅಲೆದು ಪೂಜೆ ಉಪವಾಸ ಎಲ್ಲ ಮಾಡಿದ್ದಳು. ಆದರೂ ಅವಳೊಡನೆ ಮನಸ್ಸು ಬಿಚ್ಚಿ ಮಾತನಾಡಲು ಕೂಡ ತನಗೆ ಸಾಧ್ಯವಾಗಲ್ಲವಲ್ಲ ಎಂದು ಅವನಿಗೆ ಬಹಳ ಸಂಕಟವಾಯಿತು. ಅವಳು ತನ್ನ ನಂಬರ್ ಬ್ಲಾಕ್ ಮಾಡಿದಾಳೆಂದು ತಿಳಿದಾಗಿನಿಂದ ಅವನಿಗೆ ವಿವರಿಸಲಾಗದಂತಹ ಬೇಸರ ಕಾಡುತ್ತಿತ್ತು. ಇನ್ನೆಂದಿಗೂ ಅವಳು ತನಗೆ ಸಿಗುವುದಿಲ್ಲವೆಂದು ಅವನ ಮನಸ್ಸು ಮತ್ತೊಮ್ಮೆ ಖಚಿತಪಡಿಸಿಕೊಂಡು ರಾಜೇಂದ್ರ ಅಂದು ರಾತ್ರಿ ಪೂರ್ತಿ ಕುಡಿದು ಮನೆಗೆ ಬಂದಿದ್ದ. ಇನ್ನೆಂದಿಗೂ ಅವಳು ತನಗೆ ಸಿಗುವುದಿಲ್ಲವೆಂದು ಅವನ ಮನಸ್ಸು ಮತ್ತೊಮ್ಮೆ ಖಚಿತಪಡಿಸಿಕೊಂಡಿತು. ರಾಜೇಂದ್ರ ಅಂದು ರಾತ್ರಿ ಪೂರ್ತಿ ಕುಡಿದು ಮನೆಗೆ ಬಂದಿದ್ದ. ಬಂದವನೇ ಶ್ರೀಜಾಗೆ ಬಾಯಿಗೆ ಬಂದಂತೆ ಬೈದ. ಜನರ ಮುಖ ನೋಡಲಾಗದ ಅವನ ದಯನೀಯ ಸ್ಥಿತಿ ಶ್ರೀಜಾಳು ಅರ್ಥವಾಗಿತ್ತು. ನಾನೇನು ಮಾಡಿದೆ ಅಂತ ರಾಜೇಂದ್ರ ನನ್ನನ್ನು ಹೀಗೆಲ್ಲ ಬೈತಿದ್ದಾರೆ? ಅವಳು ನಮಗೆ ಹೇಗೆ ಮೋಸ ಮಾಡ್ತಾಳೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ವಲ್ಲ. ಶ್ರೀಜಾ ಅಳುತ್ತಾ ಹೇಳಿದಾಗ ರಾಜೇಂದ್ರ ತಿರಸ್ಕಾರದಿಂದ ಮುಖ ತಿರುಗಿಸಿದ. ಇನ್ನು ಯಾರ ಮುಂದೆ ಈ ಅಳುವಿನ ನಾಟಕ ಮಾಡ್ತಾ ಇದೆಯಾ? ಊರಿನವರಿಗೆಲ್ಲ ವಿಷಯ ಗೊತ್ತಾಯಿತು. ಕಣ್ಣಿಗೆ ರೆಪ್ಪೆಯಂತೆ ಅವಳನ್ನು ಕಾಪಾಡ್ಕೊಂಡು ಬಂದೆ ನಾನು. ಆದರೂ ಅವಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ಲಲ್ಲ. ಕುಡಿದಿದ್ರೂ ರಾಜೇಂದ್ರನ ಧ್ವನಿ ಒಡೆದು ಹೋಗುತ್ತಿರುವುದನ್ನು ಶ್ರೀಜಾ ಗಮನಿಸಿದಳು. ಶಿವಾಳಿಗಿಂತಲೂ ತನ್ನ ಮೇಲಿಗಿಂತಲೂ ಹೆಚ್ಚಾಗಿ ಆತ ಶಿಖಾಳನ್ನು ಪ್ರೀತಿಸುತ್ತಿದ್ದ ಎನ್ನುವುದು ಅವಳಿಗೆ ತಿಳಿದಿತ್ತು. ತಂದೆ ಮತ್ತು ತಾಯಿಯ ಸ್ಥಿತಿಯನ್ನು ಗೋಡೆಗೊರಗಿ ನೋಡುವುದರಷ್ಟೇ ಶಿವಾಳಿಂದ ಸಾಧ್ಯವಾಯಿತು.
ನಾಳೆ ತನ್ನ ಆಪ್ತ ಗೆಳತಿಯನ್ನು ನೋಡಿದಾಗ ಎದುರಾಗಬಹುದಾದ ಪರಿಣಾಮಗಳೇ ಆ ಪುಟ್ಟ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದವು. ಆದರೆ ಆ ಪರಿಣಾಮಗಳು ಎಂಥದ್ದೊಂದು ಆಪತ್ತನ್ನು ತರಲಿವೆ ಎನ್ನುವುದು ಯಾರಿಗೂ ಕೂಡ ತಿಳಿದಿರಲಿಲ್ಲ. ಮಿಥುನ್ ಅಂದು ಕೋಣೆಗೆ ಹೋಗದೆ ಹಾಲ್ನಲ್ಲಿ ಕುಳಿತಿದ್ದ. ಕನಕ ಅವನತ್ತ ಸಿಡುಕಿನಿಂದ ನೋಡುತ್ತಲೇ ಶಿಖಾಗೆ ಊಟ ತೆಗೆದುಕೊಂಡು ಕೋಣೆಗೆ ಹೋದರು. ಅವರಿಬ್ಬರಿಗೂ ತನ್ನ ಮೇಲಿರುವ ಭಾವನೆ ಏನೆಂದು ಶಿಖಾಗೆ ಇನ್ನೂ ಅರ್ಥವಾಗಿರಲಿಲ್ಲ. ಹಾಗಾಗಿ ಅವರನ್ನು ಎದುರಿಸಲು ಅವಳಿಗೆ ಬಹಳ ಮುಜುಗರವಾಗುತ್ತಿತ್ತು. ಏನಾದರೂ ತೊಂದರೆ ಇದ್ದರೆ ಹೇಳು ಮಗಳೇ, ನಮ್ಮನ್ನು ಪರಕೀಯರೆಂದು ಭಾವಿಸಿ ದೂರ ಇಡಬೇಡ. ನಮ್ಮ ಮೊಮ್ಮಗುವಲ್ವಾ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು. ನಿನ್ನ ಆರೋಗ್ಯದ ಕಡೆಗೆ ಗಮನ ಇರಲಿ. ಶಿಖಾಗೆ ಯಾವ ಟೆನ್ಷನ್ನೂ ಆಗದಿರಲಿ ಎಂದು ಕನಕ ಅವಳನ್ನು ಸಮಾಧಾನಪಡಿಸುತ್ತಲೇ ಊಟ ಬಡಿಸಿದರು. ಅಂದು ರಾತ್ರಿ ಮಿಥುನ್ ಹಾಲಿನಲ್ಲೇ ಮಲಗಿದ. ಯಾರೊಬ್ಬರೂ ಅವನನ್ನು ಪ್ರಶ್ನಿಸೋದಕ್ಕೆ ಹೋಗಲಿಲ್ಲ. ತಾನು ಮಾಡಿದ ತಪ್ಪಿನ ಆಳ ಅವನನ್ನು ತೀವ್ರವಾಗಿ ಚುಚ್ಚುತ್ತಿತ್ತು. ತಂಗಿ ಮಂಜುವಿನ ಮುಖವನ್ನು ನೋಡಲು ಕೂಡ ಅವನಿಗೆ ಕಷ್ಟವಾಗುತ್ತಿತ್ತು. ಮಾರನೇ ದಿನ ಶಾಲೆಗೆ ಹೋಗುವಾಗ ಜನರು ಮಿಥುನ್ನ ವಿಚಾರವನ್ನು ಮಾತನಾಡಿಕೊಳ್ಳುತ್ತಾ ತನ್ನತ್ತ ನೋಡಿದ್ದನ್ನು ಕಂಡು ಮಂಜುವಿಗೆ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ತನ್ನ ಮುನ್ನವೇ ಕ್ಲಾಸ್ಗೆ ಬಂದು ಕುಳಿತಿದ್ದ ಶಿವಾಳನ್ನು ಕಂಡೊಡನೆ ಮಂಜು ಅವಳತ್ತ ಓಡಿ ಹೋದ್ಲು. ಮಂಜು ಶಿವಾಳ ಬಳಿ ಓಡಿ ಬಂದು ಸಿಟ್ಟಿನಿಂದಲೇ ಬಯಲಾರಂಭಿಸಿದಳು. ನಿನ್ನ ಅಕ್ಕನಿಗೆ ನಮ್ಮ ಇಡೀ ಕುಟುಂಬನೇ ನಾಶವಾಯಿತು. ನಿಮ್ಮ ಅಕ್ಕನಿಂದಾಗಿ ನನ್ನ ಇಡೀ ಕುಟುಂಬವೇ ನಾಶ ಆಯಿತು. ಈಗ ನಿಮಗೇನಾದರೂ ಸಮಾಧಾನ ಆಯಿತಾ? ಯಾರ ಮುಖ ನೋಡೋದಕ್ಕೆ ನಮಗೆ ಸಾಧ್ಯವಾಗುತ್ತಿಲ್ಲ. ನಾವು ನಿಮಗೆ ಅಂಥದ್ದೇನೋ ಅನ್ಯಾಯ ಮಾಡಿದ್ವಿ ಹೇಳು? ಮಂಜು ಕಣ್ಣೀರು ಹಾಕುತ್ತಲೇ ಸಿಟ್ಟಿನಿಂದ ಕೇಳಿದಾಗ ಶಿವ ಕೂಡ ಅಳಲಾರಂಭಿಸಿದಳು. ಯಾವ ತಪ್ಪು ಮಾಡದ ನಿನ್ನ ಅಕ್ಕನ ಅಂದರೆ ಭೂಮಿಯ ಬಗ್ಗೆ ನೀನೇ ಹೇಳ್ತಿದ್ದೀಯಲ್ಲ. ಆ ಪಾಪದ ಜೀವಕ್ಕೆ ನಿನ್ನ ಅಪ್ಪ ಅಮ್ಮ ಕೊಟ್ಟ ನೋವಿನ ಶಾಪವೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಇದೆಲ್ಲವೂ ಸುಮ್ಮನೆ ಇಲ್ಲಿಗೆ ಮುಗಿಯುತ್ತದೆ ಎಂದು ನೀನು ಭಾವಿಸಬೇಡ. ನಿನ್ನ ಅಕ್ಕನ ಗುಣ ನೋಡಿದ್ರೆ ಈಗ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನನ್ನ ಅಣ್ಣನ ಮಗುವೆ ಎನ್ನುವುದರ ಬಗ್ಗೆನೂ ನನಗೆ ಅನುಮಾನವಿದೆ. ಅಷ್ಟೊಂದು ವಿದ್ಯಾರ್ಥಿಗಳ ಎದುರು ಮಂಜು ಹಾಗೆ ಹೇಳಿದಾಗ ಶಿವಾಗೆ ತನ್ನನ್ನೇ ತಾನು ಸುಟ್ಟುಕೊಂಡಷ್ಟು ಅವಮಾನವಾಯಿತು. ಮಂಜು, ನನಗೇನು ಗೊತ್ತಿಲ್ಲ, ನಿನಗೇನು ಗೊತ್ತಿಲ್ಲ. ಆಮೇಲೆ ನಮಗೆಲ್ಲ ಗೊತ್ತಾಗಿದ್ದೇನು ಬಂತು? ನಮಗಾಗಲೇ ಊರ ತುಂಬ ಮಾನ ಹರಾಜಾಯ್ತಲ್ಲ. ಶಾಲೆಗೆ ಬರೋ ದಾರಿಯುದ್ದಕ್ಕೂ ಜನರು ತನ್ನನ್ನೇ ನೋಡಿ ಮಾತನಾಡಿಕೊಳ್ಳುತ್ತಿದ್ದುದನ್ನು ಕೇಳಿ ಮಂಜುವಿಗೆ ತನ್ನ ಮೇಲಿನ ಹಿಡಿತ ತಪ್ಪಿತ್ತು. ಆ ಸಿಟ್ಟನ್ನೆಲ್ಲ ಅವಳು ಶಾಲೆಯೆಂದು ನೋಡದೆ ಶಿವಾಳ ಎದುರು ಕಕ್ಕಿದ್ದಳು. ಶಿವಾಗೆ ಉಸಿರುಗಟ್ಟಿದಂತಾಯಿತು. ಅವಳು ಅಲ್ಲಿಂದ ನೇರವಾಗಿ ಶಾಲೆಯ ಮೇಲಂತಸ್ತಿಗೆ ಓಡಿ ಹೋದಳು. ಅವಳು ಹಾಗೆ ಓಡುವುದನ್ನು ಕಂಡ ವಿದ್ಯಾರ್ಥಿಗಳಿಗೆ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಅವರೆಲ್ಲರೂ ಅವಳ ಹಿಂದೆನೇ ಓಡಿ ಬಂದು ತಡೆಯುವುದಕ್ಕೆ ಯತ್ನಿಸಿದರೂ ಕೂಡ ಅವಳು ಟೆರೆಸ್ನ ಬಾಗಿಲನ್ನು ಒಳಗಿನಿಂದ ಹಾಕಿಕೊಂಡು ಪ್ಯಾರಾಪೆಟ್ ಗೋಡೆಯ ಮೇಲೆ ನಿಂತಳು. ಎಲ್ಲರ ಮುಂದೆನೂ ಮಾನ ಹರಾಜಾದ ಮೇಲೆ ತಾನಿನ್ನು ಬದುಕಿರಬಾರ್ದು ಎಂದು ಆ ಪುಟ್ಟ ಮನಸ್ಸು ನಿರ್ಧರಿಸಿತ್ತು. ಮನೆಯ ವಾತಾವರಣ ಹೊರಬಂದಾಗ, ಜನರ ನೋಟ, ಇವೆಲ್ಲವನ್ನ ನೆನೆದಾಗ ತಾನು ಮಾಡುತ್ತಿರೋದೇ ಸರಿ ಎಂದು ಅವಳಿಗೆ ಅನ್ನಿಸ್ತು. ಕೆಲವೇ ಕ್ಷಣಗಳಲ್ಲಿ ಮೇಲಿಂದ ಸಿಮೆಂಟ್ ನೆಲದ ಮೇಲೆ ಏನೋ ಬಂದು ಬಿದ್ದ ಸದ್ದು ಕೇಳಿಸ್ತು. ನೆಲದ ಮೇಲೆ ಹರಿಯುತ್ತಿದ್ದ ರಕ್ತವನ್ನು ಕಂಡು ವಿದ್ಯಾರ್ಥಿಗಳೆಲ್ಲರೂ ಕಿರುಚಾಡುತ್ತಾ ಅಳಲಾರಂಭಿಸಿದರು. ಶಿವ ಒಮ್ಮೆ ನರಳಿದಳು. ಆಮೇಲೆ ಅವಳ ದೇಹದ ಚಲನೆ ನಿಂತು ಹೋಯಿತು. ಆಂಬ್ಯುಲೆನ್ಸ್ನಲ್ಲಿ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ರೂ ಕೂಡ ಅವಳ ಜೀವ ಉಳಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಶಾಲೆಯ ಟಾಪರ್ ಆಗಿದ್ದ ವಿದ್ಯಾರ್ಥಿನಿಯನ್ನು ಉಳಿಸಿಕೊಳ್ಳಲಾಗಲಿಲ್ಲವಲ್ಲ ಎಂದು ಶಿಕ್ಷಕರೆಲ್ಲರೂ ಕಣ್ಣೀರು ಹಾಕಿದರು. ಎಲ್ಲರೊಂದಿಗೂ ನಗುನಗುತ್ತಲೇ ಮಾತನಾಡುತ್ತಿದ್ದ, ಓದಿನಲ್ಲಿ ಮುಂದಿದ್ದ ಶಿವಾಳ ಬಗ್ಗೆ ಇಡೀ ಶಾಲೆಗೆ ಹೆಮ್ಮೆ ಇತ್ತು. ಆದರೆ ಮನೆಯಲ್ಲಿ ನಡೆದ ಆ ಒಂದು ಘಟನೆ ಅವಳ ಬದುಕನ್ನೇ ಕಿತ್ತುಕೊಳ್ಳುತ್ತದೆ ಎಂದು ಯಾರೂ ಕೂಡ ಕನಸಿನಲ್ಲೂ ಭಾವಿಸಿರಲಿಲ್ಲ. ನೀಲಿ ಟರ್ಪಾಲಿನ ಹಾಕಿದ್ದ ಅಂಗಳದಲ್ಲಿ ಜನರೆಲ್ಲರೂ ಕಿಕ್ಕಿರಿದು ಸೇರಿದ್ದರು. ಅವರ ನಡುವೆ ಅಗ್ನಿ ಭೂಮಿಯನ್ನು ಅಪ್ಪಿಕೊಂಡು ಒಳಗೆ ಕರೆದೊಯ್ದು ಬಿಳಿ ಬಟ್ಟೆಯಲ್ಲಿ ಹೊದಿಸಿಟ್ಟಿದ್ದ ಆ ಪುಟ್ಟ ಮುಖವನ್ನು ಕಂಡೊಡನೆ ಭೂಮಿಗೆ ಕಣ್ಣಲ್ಲಿ ಕತ್ತಲು ಆವರಿಸಿದಂತಾಯಿತು. ಅವಳು ನೆಲಕ್ಕೆ ಕುಸಿಯುವ ಮುನ್ನವೇ ಅಗ್ನಿ ಅವಳನ್ನು ಎತ್ತಿಕೊಂಡು ಹೊರಗಡೆ ಹೋದ. ಶಿವಾಳ ಈ ಸ್ಥಿತಿಗೆ ತಾನೇ ಕಾರಣವೆನ್ನುವ ಅಪರಾಧಿ ಭಾವನೆ ಶಿಖಾಳ ಮಾನಸಿಕ ಸಮತೋಲನವನ್ನೇ ಕಸಿದುಕೊಂಡಿತ್ತು. ಸರ್ವಸ್ವವನ್ನು ಕಳೆದುಕೊಂಡವಳಂತೆ ಶೀಜಾ ಅರಚುತ್ತಾಳುತ್ತಿದ್ದಾಗ ರಾಜೇಂದ್ರ ಯಾರಿಗೂ ಏನು ಹೇಳದೆ ಗೋಡೆಗೊರಗಿ ಕಣ್ಣೀರು ಸುರಿಸುತ್ತಿದ್ದ.
ಶಿವಗಾಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯವಿಲ್ಲವೆಂದು ಅರಿತ ಭಾಸ್ಕರ್ ಅವಳ ಅಂತಿಮ ವಿಧಿವಿಧಾನಗಳನ್ನು ತಾನೇ ಮುಂದೆ ನಿಂತು ನೆರವೇರಿಸಿದ. ಅವಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಮನದರಸಿ ಪ್ರಾರ್ಥಿಸಿದ. ಕನಕಾಳ ಮಡಿಲಲ್ಲಿ ಮಂಜು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ತಾನು ಆಡಿದ ಮಾತಿನಿಂದಾಗಿಯೇ ಶಿವ ಇಂಥ ನಿರ್ಧಾರವನ್ನು ತೆಗೆದುಕೊಂಡಳೆಂದು ನೆನೆದು ಮಂಜು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಮಂಜುವಿನ ಮಾನಸಿಕ ಸ್ಥಿತಿ ಹದಗೆಡುವ ಲಕ್ಷಣಗಳಿದ್ದರಿಂದ ಅವಳು ಪ್ರಜ್ಞೆ ತಪ್ಪಿದಾಗ ಅಲ್ಲಿದ್ದವರೆಲ್ಲರೂ ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು. ಅಂದು ಸಂಜೆ ಆಗುವಷ್ಟರಲ್ಲಿ ಆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಒಬ್ಬರು ಮಾಡಿದ ತಪ್ಪಿಗೆ ಯಾವ ತಪ್ಪನ್ನೂ ಮಾಡದ ಒಂದು ಮುಗ್ಧ ಜೀವ ಅಲ್ಲಿ ಬಲಿಯಾಗಿತ್ತು. ಅದನ್ನೆಲ್ಲ ಕಂಡು ಜನರ ಮನಸ್ಸು ಕೂಡ ಮರುಗಿತು. ತಾನು ಮಾಡಿದ ತಪ್ಪಿನಿಂದಾಗಿ ಹುಚ್ಚಿಯಂತಾದ ಶಿಖಾ ಈಗ ಎಲ್ಲರಿಗೂ ಒಂದು ಹೊರೆಯಾಗಿದ್ದಳು. ರಾಜೇಂದ್ರ ಆಗಲೂ ತಾನು ಮಾಡಿದ ತಪ್ಪುಗಳ ಲೆಕ್ಕಾಚಾರದಲ್ಲೇ ಮುಳುಗಿದ್ದ. ಎಂದಿಗೂ ಸರಿಪಡಿಸಲಾಗದ ಆ ತಪ್ಪುಗಳು ಈಗ ಅವನನ್ನು ಒಳಗೊಳಗೆ ಸುಡುತ್ತಾ ಇದ್ದವು. ದಿನಗಳು ಮತ್ತೆ ಉರುಳತೊಡಗಿದವು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.